ದೇವರು ಯಾರನ್ನೂ ಕೂಡ ಹರಿಸಬೇಕೆಂದು ತೀರ್ಮಾನಿಸುತ್ತಾನೆಯೋ ಅವರನ್ನು ಅತ್ಯಂತ ಕಠಿಣವಾಗಿರುವಂತಹ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಬರುವಂತಹ ಎಂತಹ ಕಠಿಣವಾಗಿರುವಂತಹ ಸಮಸ್ಯೆಗಳೇ ಬಂದರೂ ಕೂಡ ಅದನ್ನು ನಿಭಾಯಿಸುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ಆ ಒಂದು ಸಮಸ್ಯೆಗಳನ್ನು ನೀವು ನಿಭಾಯಿಸುತ್ತೀರಾ. ಆ ಒಂದು ಚಾಕಚಕ್ಯತೆ ನಿಮ್ಮಲ್ಲಿ ಖಂಡಿತವಾಗಿಯೂ ಕೂಡ ಇದ್ದೇ ಇದೆ. ನೋಡಿ, ನಮ್ಮಲ್ಲಿಯೇ ನಮ್ಮ ಆತ್ಮದೊಳಗೆ ಪರಮಾತ್ಮ ಇದ್ದಾನೆ. ಅವನು ಜಾಗೃತನಾದಾಗ ಖಂಡಿತವಾಗಿಯೂ ಕೂಡ ನಾವು ಕಂಡಂತಹ ಕನಸೆಲ್ಲ ನನಸಾಗುತ್ತದೆ. ಕೇವಲ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನಗಳನ್ನು ಮಾತ್ರ ನಾವು ಮಾಡುತ್ತಾ ಮುಂದುವರಿಯಬೇಕು ಅಷ್ಟೇ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯ ಅಲ್ಲವೇ ಅಲ್ಲ ಎನ್ನುವುದನ್ನು ಅರಿತಾಗ ಮಾತ್ರ ಮನುಷ್ಯನ ಅಹಂಕಾರ ಎನ್ನುವುದು ಅಳೆಯುತ್ತದೆ. ಜಗತ್ತನ್ನು ನಾವು ಅರಿತುಕೊಂಡು ಅದಕ್ಕೆ ತಕ್ಕ ರೀತಿಯ ವರ್ತನೆಗಳನ್ನು ಮಾಡುತ್ತಾ ಜಗತ್ತಿನಲ್ಲಿ ಹೇಗೆ ಮುಂದುವರಿಯಬೇಕು, ಹೇಗೆ ಬೆಳೆಯಬೇಕು ಎನ್ನುವುದನ್ನು ಕಲಿಯಬೇಕು. ನೀವು ತಪ್ಪು ದಾರಿಯಲ್ಲಿ ಎಷ್ಟು ದೂರ ಹೋಗಿರಬಹುದು, ಆದರೆ ನೀವು ಈಗಲೂ ಕೂಡ ತಿರುಗಿ ಸರಿದಾರಿಗೆ ಮರಳಬಹುದು. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಅದು ಅವಲಂಬಿತವಾಗಿರುತ್ತದೆ. ಹಾಗಾಗಿ ಜೀವನದಲ್ಲಿ ಯಾರೋ ಏನೋ ಹೇಳುತ್ತಿದ್ದಾರೆ, ನಮಗೆ ಸುಖ ಸುಮ್ಮನೆ ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಎಂದಿಗೂ ಕೂಡ ವ್ಯರ್ಥವಾಗಿರುವಂತಹ ಸಮಯವನ್ನು ಅಥವಾ ಅಂಥವರ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಜೀವನದ ಅತ್ಯಮೂಲ್ಯವಾಗಿರುವಂತಹ ಸಮಯಗಳನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಬೇರೆಯವರು ಕೇವಲ ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾ ಅವರ ಜೀವನವನ್ನು ಸಾಗಿಸುತ್ತಿರುತ್ತಾರೆ. ಅವರ ಯೋಗ್ಯತೆಗೆ ಅಷ್ಟಾಗಿರುತ್ತದೆ. ನೀವು ಮಾತ್ರ ನಿಮ್ಮ ಕೆಲಸದ ಕಡೆಗೆ ನಿಮ್ಮ ಗಮನ ಎನ್ನುವುದು ಇರಬೇಕು. ಅಂದಾಗ ಮಾತ್ರ ನಿಮ್ಮ ಗುರಿಯನ್ನು ಸರಿಯಾದ ಸಮಯಕ್ಕೆ ಸರಿಯಾದ ದಾರಿಯಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಜಯಶಾಲಿ ಆಗುವುದಕ್ಕೆ ಸಾಧ್ಯವಾಗುವುದು. ಕಾಲ ಎನ್ನುವುದು ಕಳೆದಂತೆ ಎಲ್ಲವೂ ಕೂಡ ಬದಲಾಗುತ್ತದೆ. ಗಮನಿಸುತ್ತಲೇ ಇರಿ. ಮೊದಲು ಮನಸ್ಸು, ನಂತರ ಅವರ ನಡವಳಿಕೆ ಮತ್ತು ಅಂತಿಮವಾಗಿ ಅವರ ಮಾತಿನ ಸ್ವರ ಬದಲಾಗುತ್ತದೆ. ಆದ್ದರಿಂದ ಯಾರ ಬಗ್ಗೆಯೂ ಕೂಡ ಚಿಂತಿಸುವುದರಲ್ಲಿ ಅರ್ಥ ಎನ್ನುವುದು ಇರುವುದಿಲ್ಲ. ಏಕೆಂದರೆ ಕಲಿಯುಗದಲ್ಲಿ ಮನುಷ್ಯ ಖಂಡಿತವಾಗಿಯೂ ಕೂಡ ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಒಂದು ಬಣ್ಣವನ್ನು ಬದಲಾಯಿಸುತ್ತಾನೆ. ಹಾಗಾಗಿ ಜೀವನದಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಳ್ಳಬೇಕು. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೆಯೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸುತ್ತಾ ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಏನೇ ಸಮಸ್ಯೆಗಳು ಬಂದರೂ ಕೂಡ ನಗುಮುಖದಿಂದ ಅದನ್ನು ಸ್ವೀಕರಿಸುವುದನ್ನು ಕಲಿಯಬೇಕು. ಮನುಷ್ಯ ಅಂದ ಮೇಲೆ ಸಮಸ್ಯೆಗಳು ಬರುವುದು ಸಹಜ. ಅಷ್ಟೇ ಏಕೆ, ಈ ಪ್ರಕೃತಿಯಲ್ಲಿ ಇರುವಂತಹ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಅವರಿಗೆ ಅವರದ್ದೇ ಆಗಿರುವಂತಹ ಸಮಸ್ಯೆಗಳು ಇದ್ದೇ ಇರುತ್ತದೆ. ನಮಗೂ ಕೂಡ ಅದೇ ರೀತಿಯಾಗಿರುವಂತಹ ಸಮಸ್ಯೆ ಬರುತ್ತದೆ. ಆ ಸಮಸ್ಯೆ ಬಂದಾಗ ಹೇಗೆ ಅದನ್ನು ನಿಭಾಯಿಸುತ್ತೇವೆ ಎನ್ನುವುದು ಕೂಡ ತುಂಬಾ ಮುಖ್ಯವಾದದ್ದು. ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡಿ, ದುಃಖದ ಸಮಯದಲ್ಲಿ ನಗಬೇಡ. ಕೈ ಹಿಡಿದು ನಡೆಸಿದವರನ್ನು ಎಂದಿಗೂ ಕೂಡ ಕಡೆಗಣಿಸುವುದಕ್ಕೆ ಹೋಗಲೇಬೇಡ. ಕೈ ಮೀರಿ ಹೋದವರನ್ನು ನೆನೆಯುತ್ತಾ ನಿನ್ನ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯುವುದಕ್ಕೆ ಹೋಗಬೇಡ. ನಿನ್ನ ಜೀವನವಿದು. ನೀನು ಯಾವ ರೀತಿಯಾಗಿ ರೂಪಿಸಿಕೊಳ್ಳುತ್ತೀಯ ಎನ್ನುವುದರ ಮೇಲೆ ನಿನ್ನ ಜೀವನ ಎನ್ನುವುದು ರೂಪಿತವಾಗಿರುವುದು. ಹಾಗಾಗಿ ನಿನ್ನ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನೀನು ಕಲಿಯಬೇಕು. ಉತ್ತಮ ಭವಿಷ್ಯ ಬೇಕು ಅಂದರೆ ಇಂದು ನೀನು ಮಾಡುತ್ತಿರುವಂತಹ ಕರ್ತವ್ಯದ ಮೇಲೆ ನಿನಗೆ ಗಮನ ಎನ್ನುವುದು ಇರಬೇಕು. ಇಂದು ನೀನು ಮಾಡುತ್ತಿರುವಂತಹ ಕೆಲಸದ ಮೇಲೆ ನಿನಗೆ ಗಮನ ಎನ್ನುವುದು ಇರಬೇಕು. ಇಂದು ಸರಿಯಾದ ರೀತಿಯಲ್ಲಿ ಸಮಯವನ್ನು ನಿರ್ವಹಣೆ ಮಾಡಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಉಜ್ವಲವಾಗಿರುವಂತಹ ಭವಿಷ್ಯ ಕಂಡೇ ಕಾಣುತ್ತೀರಾ. ಉತ್ತಮರ ಮನಸ್ಸನ್ನು ನೋಯಿಸುವುದಕ್ಕೆ ಜೀವನದಲ್ಲಿ ಎಂದಿಗೂ ಕೂಡ ಹೋಗಲೇಬೇಡಿ. ಒಬ್ಬರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಮತ್ತೊಬ್ಬರಿಗೆ ಕೇಡನ್ನು ಬಯಸಿ ನಾವು ಮಾತ್ರ ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಅಥವಾ ಒಳ್ಳೆಯದನ್ನು ಕರುಣಿಸುವ ದೇವ ಎಂದು ದೇವರಲ್ಲಿ ಬೇಡಿಕೊಳ್ಳುವುದರಿಂದ ಹೇಗೆ ತಾನೇ ದೇವರು ಆಶೀರ್ವಾದವನ್ನು ಮಾಡುವುದಕ್ಕೆ ಸಾಧ್ಯವಾದೀತು? ಯೋಚನೆಯನ್ನು ಮಾಡಿ. ಜೀವನದಲ್ಲಿ ಆದರೆ ಮಾತ್ರ ಇತರರಿಗೆ ಒಳ್ಳೆಯದನ್ನು ಮಾಡಿ. ಅದನ್ನು ಬಿಟ್ಟು ಕೆಟ್ಟದ್ದನ್ನು ಯಾರಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡಿ. ಉಳ್ಳವರೆಂದು ಸ್ನೇಹ ಬಯಸಬೇಡಿ. ಆತ್ಮೀಯರೆದುರು ಕೈಯನ್ನು ಚಾಚಲೇಬೇಡಿ. ಶತ್ರುವಿನ ಮುಂದೆ
ತಲೆ ಬಾಗಲೇಬೇಡ. ಎಷ್ಟೇ ಕಷ್ಟ ಬಂದರೂ ಕೂಡ ತಾಳ್ಮೆಯನ್ನ ಜೀವನದಲ್ಲಿ ಕಳೆದುಕೊಳ್ಳಬೇಡ. ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಕೂಡ ಜೀವನದಲ್ಲಿ ಮರೆಯಲೇಬೇಡ. ಪರಮಾತ್ಮ ಒಬ್ಬ ನಿನ್ನವನಾದರೆ ನಿನ್ನ ಜೀವನದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳಿಗೆ ತಕ್ಕ ರೀತಿಯ ಪರಿಹಾರವನ್ನು ಆ ಪರಮಾತ್ಮ ಶ್ರೀಕೃಷ್ಣನೇ ಒದಗಿಸುತ್ತಾನೆ. ನಿಮ್ಮವರೇ ನಿಮಗೆ ನೋವನ್ನು ಕೊಟ್ಟಾಗ ಆದ್ದರಿಂದ ಏನು ನೀವು ನೋವುಂಟು ಆಗಿದೆಯೋ ಅದನ್ನು ಹಿಂದೆ ಬಿಟ್ಟು ಮುಂದುವರಿಯುವುದನ್ನು ಕಲಿತುಕೊಳ್ಳಬೇಕು. ನೋವಿಗೆ ನೋವೇ ಪ್ರತಿ ಉತ್ತರ ಆಗಬಾರದು. ನೋವಿಗೆ ನಿಮ್ಮ ಸಾಧನೆಯ ಮುಖಾಂತರ ನೀವು ಪ್ರತಿ ಉತ್ತರವನ್ನು ಅಂಥವರಿಗೆ ಕೊಡಬೇಕು. ಯಾರು ನಿಮಗೆ ನೋವನ್ನು, ಯಾರು ನಿಮಗೆ ಸಂಕಟಗಳನ್ನು, ಯಾರು ನಿಮಗೆ ದುಃಖಗಳನ್ನು ಕೊಡುತ್ತಾರೆಯೋ ಹೆದರಬೇಡಿ. ಸಮಯ ಕಾಲ ಎನ್ನುವುದು ಕೂಡಿ ಬಂದಾಗ ಅಂಥವರ ನಿರ್ನಾಮವನ್ನು, ಅಂಥವರು ಯಾರು ನಿಮ್ಮ ಕಣ್ಣಲ್ಲಿ ನೀರನ್ನು ತರಿಸಿರುತ್ತಾರೆಯೋ ಅಂಥವರ ಕಣ್ಣಲ್ಲಿ ರಕ್ತ ತರಿಸುತ್ತಾನೆ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಬರೀ ಕೆಟ್ಟದ್ದು ಆಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಅದು ಭಯಂಕರವಾಗಿ ಇರುತ್ತದೆ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನೇ ಉತ್ತರವನ್ನು ಕೊಡುತ್ತಾನೆ. ಕಾದು ನೋಡಬೇಕು ಅಷ್ಟೇ. ನಿನಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂದರೆ ನಿದ್ರೆ ಬಿಟ್ಟು ಪ್ರಯತ್ನಿಸು ಅಷ್ಟೇ ಹೊರತು ಮಲಗಿ ಕನಸನ್ನು ಕಾಣಬೇಡ. ಕನಸು ಕಾಣಬೇಕು ಅಂದರೆ ನಿದ್ರೆ ಮಾಡಿದರೆ ಸಾಕು. ಆದರೆ ಆ ಕನಸುಗಳನ್ನು ನನಸಾಗಿಸಬೇಕು ಅಂದರೆ ನಿದ್ರೆ ಮಾಡದೆಯೇ ಶ್ರಮ ವಹಿಸಬೇಕಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಏನು ಆಗಬೇಕು ಎಂದು ಬಯಸುತ್ತಾ ಇರುವಿರೋ ಅದನ್ನು ಮೊದಲು ಸಾಧನೆಯನ್ನು ಮಾಡಿ ತೋರಿಸುವುದನ್ನು ನೋಡಿ. ಕಳೆದು ಹೋದ ಸಮಯವನ್ನು ಮರಳಿ ತರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಉಳಿದಿರುವ ಸಮಯವನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವುದು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿಯೇ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ನೋಡಿ. ನಿಲ್ಲಲು ಅವಕಾಶವಿಲ್ಲದ ಸ್ಥಳಗಳಲ್ಲಿ ಕೂರಲು ಕುರ್ಚಿಯನ್ನು ಬಯಸುವುದು ಮಿತಿ ಮೀರಿದ ಮೂರ್ಖತನ ಎಂದು ನಾವು ತಿಳಿದು ಮುಂದೆ ಒರೆಯುವುದನ್ನು ನೋಡಬೇಕು. ನಿಮಗೆ ತಾಳಿಕೊಳ್ಳಲು ಸಾಧ್ಯವಾಗದ ನೋವುಗಳನ್ನು ಬೇರೆಯವರಿಗೆ ನೀಡಬೇಡಿ. ಇಂದು ನೀವು ಇತರರಿಗೆ ಏನು ಕೊಟ್ಟರೂ ಕೂಡ ನಾಳೆ ನಿಮಗೆ ಅದೇ ರೀತಿ ಪ್ರತಿಫಲ ಎನ್ನುವುದು ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡಿ. ಇದು ಪ್ರಕೃತಿಯ ನಿಯಮ. ಆರೋಗ್ಯವೇ ಭಾಗ್ಯ. ಕೋಟಿ ಹಣವಿದ್ದರೂ ಕೂಡ ರೋಗ ಪೀಡಿತ ದೇಹ ನೆಮ್ಮದಿ ಕೊಡುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ದಿನದ ಸ್ವಲ್ಪ ಸಮಯ ನಿಮ್ಮ ಆರೋಗ್ಯಕ್ಕೆ ಮೀಸಲು ಇಡಿ. ಅದೇ ನೀನು ಮಾಡುವಂತಹ ದೊಡ್ಡ ಹೂಡಿಕೆ ಎನ್ನುವುದನ್ನು ಮರೆಯಬೇಡಿ. ಬದುಕು ಸುಂದರವಾಗಿದೆಯೇ ಎಂದು ಬದುಕುವ ರೀತಿಯನ್ನು ಬದಲಾಯಿಸಿಕೊಳ್ಳಬೇಕು ಅಷ್ಟೇ. ಜೀವನದಲ್ಲಿ ಜಗಳವಾಡಿದ್ದಷ್ಟು ಪ್ರೀತಿ ಜಾಸ್ತಿ. ಮಾತು ನಿಂತರೂ ಕೂಡ ಮನಸ್ಸು ಎಂದೂ ದೂರವಾಗುವುದಿಲ್ಲ. ನಿಜವಾದ ಬಂಧುಗಳು ಮತ್ತೆ ಒಂದಾಗುವುದನ್ನು ಕಲಿಸುತ್ತವೆ ಎನ್ನುವುದನ್ನು ಮರೆಯಬೇಡಿ. ಕೆಲವು ಜನರು ನಿಜ ಬಣ್ಣಗಳು ನಮಗೆ ತಿಳಿದರೂ ಕೂಡ ತಿಳಿಯದ ಹಾಗೆ ನಾವು ಮೌನವಾಗಿಯೇ ಇರುತ್ತೇವೆ. ಏಕೆಂದರೆ ಯಾರನ್ನಾದರೂ ತಗ್ಗಿಸಿ ಮಾತನಾಡಿಸಲು ನಮ್ಮ ಸಂಸ್ಕಾರ ಅಲ್ಲವೇ ಅಲ್ಲ. ಸಮುದ್ರದ ಮೇಲೆ ಬಿದ್ದಿರುವಂತಹ ಮಳೆ ಹೇಗೆ ವ್ಯರ್ಥವೋ ಹಾಗೆಯೇ ಹೊಟ್ಟೆ ತುಂಬಿದವನಿಗೆ ನೀಡಿರುವಂತಹ ಆಹಾರವೂ ಕೂಡ ವ್ಯರ್ಥ. ಸಿರಿವಂತನಿಗೆ ನೀಡಿರುವಂತಹ ಉಡುಗೊರೆ ನಷ್ಟ. ನಡು ಹಗಲಿನಲ್ಲಿ ಹಚ್ಚಿರುವಂತಹ ದೀಪವು ನಿಯತ್ತು ಇಲ್ಲದವರಿಗೆ ತೋರಿರುವಂತಹ ಪ್ರೀತಿ ಎಲ್ಲವೂ ಕೂಡ ವ್ಯರ್ಥವೇ. ಅವಶ್ಯಕತೆ ಇಲ್ಲದವರಿಗೆ ಉಪಕಾರವನ್ನ ಮಾಡುವುದು ವ್ಯರ್ಥ. ತಾನೇ ಅತಿ ಬುದ್ಧಿವಂತನೆಂದು ಅಹಂಕಾರದಿಂದ ಮೆರೆಯುವವರಿಗೆ ತಾನು ಅತಿ ಮೂರ್ಖ ಎಂದು ಗೊತ್ತಾಗುವುದು ಅವನು ಮಾಡಿರುವಂತಹ ಹಳ್ಳಕ್ಕೆ ಅವನೇ ಬಿದ್ದಾಗ. ಅಹಂಕಾರದ ಪರಮಾವಧಿ ಇದೇ ಆಗಿರುತ್ತದೆ. ದೇವರು ಯಾರನ್ನ ಹರಿಸಬೇಕೆಂದು ತೀರ್ಮಾನವನ್ನ ಮಾಡಿರುತ್ತಾನೆಯೋ ಅವರನ್ನ ಬದುಕಿನಲ್ಲಿ ಅತ್ಯಂತ ಕಠಿಣವಾಗಿರುವಂತಹ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ತದನಂತರದಲ್ಲಿ ಅವರು ಊಹೆಯನ್ನು ಕೂಡ ಮೀರಿರುವಂತಹ ಅದೃಷ್ಟವನ್ನ ಬದುಕಿನಲ್ಲಿ ತಂದು ಕೊಡುತ್ತಾನೆ. ಹಾಗಾಗಿ ಭಗವಂತ ಶ್ರೀಕೃಷ್ಣ ಪರಮಾತ್ಮನನ್ನ ನಂಬಿ ಆತ ಖಂಡಿತವಾಗಿಯೂ ಕೂಡ ಒಳ್ಳೆಯ ದಾರಿಯನ್ನ ತೋರಿಸಿಯೇ ತೋರಿಸುತ್ತಾನೆ. ತೂತು ಬಿದ್ದಿರುವಂತಹ ಡೋಣಿಯಲ್ಲಿ ನದಿಯನ್ನ ದಾಟುವುದು ಒಂದೇ. ಮೋಸವನ್ನ, ವಂಚನೆಯನ್ನ, ನಂಬಿಕೆ ದ್ರೋಹವನ್ನ ಮಾಡುವಂತಹ ಸಮಯ ಸಾಧಕರ ಸ್ನೇಹವನ್ನ ಬಗೆಯುವುದು ಕೂಡ ಒಂದೇ. ದುಃಖದಲ್ಲಿ ಇದ್ದಾಗ ಕರೆಯದೆ ಹೋಗಬೇಕು. ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು. ಕಷ್ಟಕ್ಕೆ ಕೇಳದೆಯೇ ಕೊಡಬೇಕು. ಇಷ್ಟಕ್ಕೆ ಕೇಳಿದರೆ ಅಷ್ಟೇ ನೀಡಬೇಕು. ಇದೇ ಎಂದು ತೋರಿಸುವುದಕ್ಕೆ ಹೋಗಬಾರದು. ಇಲ್ಲವೆಂದು ಸಾರಲೂ ಕೂಡ ಬಾರದು. ಸತ್ತರೂ ಮತ್ತೆ ಮತ್ತೆ ಬದುಕಿ ತೋರಿಸಬೇಕು. ಬೇರೆಯವರಿಗೆ ತೊಂದರೆಯನ್ನ ಕೊಟ್ಟು ನನ್ನ ಹತ್ತಿರ
ಸುಖವನ್ನ ಬೇಡದಿರು, ಏಕೆಂದರೆ ಅದು ನಿನಗೆ ಸಿಗುವುದೂ ಇಲ್ಲ. ಬೇರೆಯವರಿಗೆ ಸಂತೋಷವನ್ನ ಕೊಟ್ಟು ನಿನ್ನ ನೋವಿಗೆ ಚಿಂತನೆಯನ್ನ ಪಡುವುದಕ್ಕೆ ಹೋಗಬೇಡ, ಏಕೆಂದರೆ ನಾನು ನಿನ್ನ ಜೊತೆ ಇದ್ದೇ ಇರುತ್ತೇನೆ, ನಿನ್ನನ್ನು ಕಾಪಾಡಿಯೇ ಕಾಪಾಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನಿಮಗೆ ಮೋಸವನ್ನ ಮಾಡಿರುವಂತಹ ಪಾಪಿಗಳಿಗೆ ಕಾಲವೇ ಉತ್ತರವನ್ನ ಕೊಡುತ್ತದೆ. ಚಿಂತನೆಯನ್ನ ಮಾಡುವುದಕ್ಕೆ ಹೋಗಬೇಡಿ, ಏಕೆಂದರೆ ಕಾಲವೇ ತಕ್ಕ ಉತ್ತರವನ್ನ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಏನೂ ಕೂಡ ಇರುವುದಿಲ್ಲ. ಭಗವಂತನ ತೀರ್ಮಾನ ಘೋರವಾಗಿಯೇ ಇರುತ್ತದೆ. ಕೆಲವು ಮಾತುಗಳು ಹೇಗಿರುತ್ತವೆ ಎಂದರೆ, ಹೇಳಿದವನು ಮರೆತು ಹೋದರೂ ಕೂಡ ಕೇಳಿಸಿಕೊಂಡವನ ಹೃದಯದಲ್ಲಿ ಅದು ಸೂಜಿಯಂತೆ ಸದಾ ಕಾಲ ಚುಚ್ಚುತ್ತಲೇ ಇರುತ್ತದೆ. ಕೆಟ್ಟ ಮಾತುಗಳು ಒಬ್ಬರ ಹೃದಯವನ್ನೇ ಒಡೆದು ಬಿಡುತ್ತದೆ. ಕೈಯಿಂದ ಎಸೆದ ಕಲ್ಲು 100 ಅಡಿ ದೂರ ಹೋಗಿ ಬೀಳುತ್ತದೆ. ಬಂದೂಕಿನಿಂದ ಹೊಡೆದಿರುವಂತಹ ಗುಂಡು 1000 ಅಡಿ ದೂರ ಹೋಗಿ ಬೀಳುತ್ತದೆ. ಆದರೆ ಹಸಿದವರಿಗೆ ಕೊಟ್ಟಿರುವಂತಹ ಒಂದು ತುತ್ತು ಅನ್ನ ಸ್ವರ್ಗದ ಬಾಗಿಲಿನವರೆಗೂ ಕೂಡ ಹೋಗುತ್ತದೆ. ಅನ್ನದಾನ ಮಹಾದಾನ. ಆದರೆ ನಿಮ್ಮ ಕೈಯಲ್ಲಿ ಅನ್ನದಾನವನ್ನ ಮಾಡಿ. ಒಳ್ಳೆಯ ವ್ಯಕ್ತಿಗಳಿಗೆ ಯಾವಾಗಲೂ ಕೂಡ ಕೆಟ್ಟದ್ದೇ ಆಗುವುದು ಎಂದು ಚಿಂತಿಸುವುದಕ್ಕೆ ಹೋಗಬೇಡಿ. ಹೂವಿನ ತೋಟದಲ್ಲಿ ಒಳ್ಳೆಯ ಹೂವಿಗಷ್ಟೇ ಕಿತ್ತು ದೇವರ ಪಾದಕ್ಕೆ ಅರ್ಪಿಸುತ್ತಾರೆ ಅಲ್ಲವೇ? ಅಂದ ಮೇಲೆ ಕೆಟ್ಟದ್ದು ಹೇಗೆ ಆಗಲು ಸಾಧ್ಯ? ಚಿಂತಿಸಿ ನೋಡಿ, ಜೀವನವು ಸುಂದರವಾಗಿ ಇರುತ್ತದೆ. ನಮ್ಮ ಯೋಗದಲ್ಲಿ ಏನು ಬರೆದಿರುತ್ತದೆಯೋ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಈ ಕೃಷ್ಣ ಪರಮಾತ್ಮ ಸ್ವತಃ ತಾನೇ ಪರಮಾತ್ಮನಾಗಿದ್ದರೂ ಕೂಡ ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಸಾರಥಿಯಾಗಿದ್ದನು ಎನ್ನುವುದನ್ನು ನೀವು ಮರೆಯಲೇಬೇಡಿ. ಸದಾ ಪರಮಾತ್ಮನ ಚಿಂತೆಯಲ್ಲಿ ಲೀನರಾಗಿರುವಂತಹ ಮನಸ್ಸು ಮೆಲ್ಲಗೆ ಕರ್ಮ ಎನ್ನುವಂತಹ ಧೂಳಿನ ಕಣಗಳನ್ನು ಬಿಡುತ್ತದೆ. ಜೀವನದಲ್ಲಿ ಹಿಂದಕ್ಕೆ ನೋಡಿದರೆ ಅನುಭವ ಎನ್ನುವುದು ಸಿಗುತ್ತದೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಎನ್ನುವುದು ಸಿಗುತ್ತದೆ, ಸುತ್ತಲೂ ನೋಡಿದರೆ ಸತ್ಯ ಏನೆಂದು ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಮಾತ್ರ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ನಮಗೆ ದಾರಿಯನ್ನ ತೋರಿಸಿದರೆ ನಮ್ಮ ಕಷ್ಟಗಳು ಗುರಿಯನ್ನ ಮುಟ್ಟಿಸುತ್ತದೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ. ಧರ್ಮೋ ರಕ್ಷತಿ ರಕ್ಷತಃ. ದುಃಖದಲ್ಲಿ ಇದ್ದಾಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಖುಷಿಯಲ್ಲಿ ಇದ್ದಾಗ ಯಾವುದೇ ರೀತಿಯ ಪ್ರಮಾಣವನ್ನ ಮಾಡಬಾರದು. ಕೋಪದಲ್ಲಿ ಇದ್ದಾಗ ದುಡುಕಿ ಮಾತನಾಡಲೇಬಾರದು. ಇದುವೇ ನಮ್ಮ ಜೀವನದ ಉತ್ತಮವಾಗಿರುವಂತಹ ಗುಣ. ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಯಾರಿಗೂ ಯಾರೊಂದಿಗೂ ಕೂಡ ಸ್ಪರ್ಧೆ ಇಲ್ಲದೇ ಇಲ್ಲ. ಯಾರು ಯಾರ ಮೇಲೆಯೂ ಕೂಡ ಅಸೂಹೆ ಪಡದೇ ಇರುವಂತಹ ಒಂದೇ ಒಂದು ಸ್ಥಳ ಎಂದರೆ ಅದು ಸುಡುಗಾಡು ಅಲ್ಲವೇ? 4 ದಿನದ ಈ ಬಾಳಿಗೆ ಮನುಷ್ಯನು ನಾನಾ ರೀತಿಯಾಗಿ ನಾಟಕವನ್ನ ಆಡುತ್ತಾನೆ. ಸತ್ಯವನ್ನೇ ಹೇಳಿದಂತಹ ಹರಿಶ್ಚಂದ್ರ ನೆಮ್ಮದಿಯ ಜೀವನವನ್ನ ಕಾಣಲಿಲ್ಲ. ದಾನ ಧರ್ಮ ಎಂದು ಕರ್ಣನಿಗೆ ಶಾಪಗಳು ತಟ್ಟದೇ ಬಿಡಲಿಲ್ಲ. ಸಮಯಕ್ಕೆ ತಕ್ಕಂತೆ ಬಣ್ಣವನ್ನ ಹಚ್ಚಿರುವಂತಹ ಕೃಷ್ಣ ಪರಮಾತ್ಮ ಲೋಕದ ದೃಷ್ಟಿಯಲ್ಲಿ ಜಗದುದ್ಧಾರಕ ಆಗಲಿಲ್ಲವೇ? ನಿಮ್ಮ ದುಃಖದ ಬಗ್ಗೆಯೇ ಚಿಂತಿಸುವುದಕ್ಕೆ ತೊಡಗಿದರೆ ಆಗ ಸದಾ ದುಃಖಿಯಾಗಿಯೇ ಬಾಳುತ್ತೀಯ. ಸದಾ ಕಾಲ ನೀನು ಸಂತೋಷವನ್ನೇ ಧ್ಯಾನಿಸುತ್ತಾ ಇದ್ದರೆ ಮುಂದೆ ಖಂಡಿತವಾಗಿಯೂ ಕೂಡ ಜೀವನದ ಉದ್ದಕ್ಕೂ ಸುಖಿಯಾಗಿಯೇ ಬಾಳುತ್ತೀಯ. ಏಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ನಮ್ಮ ಜೀವನದಲ್ಲಿ ಸಕ್ರಿಯವಾಗುವುದು. ಧ್ಯಾನ ಮತ್ತು ಏಕಾಗ್ರತೆಯೇ ಈ ಪ್ರಪಂಚದ ಅತಿ ದೊಡ್ಡ ಸಾಧನ. ಹಸಿದವನಿಗೆ ಆದರ್ಶಗಳು ಉಪಯೋಗಕ್ಕೆ ಬರುವುದೇ ಇಲ್ಲ. ಜೀವನದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಬೆಳೆಯುತ್ತೇವೆ ಅನ್ನುವಂತಹ ಆತ್ಮವಿಶ್ವಾಸ ಇದ್ದಾಗ, ಆ ವಿಶ್ವಾಸಕ್ಕೆ ತಕ್ಕಂತೆ ಪ್ರಯತ್ನವನ್ನು ಪಡುವುದನ್ನು ಕಲಿತಾಗ ಜೀವನದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಮುಂದೆ ಬಂದೇ ಬರುತ್ತೇವೆ. ಸಮಯವಿಲ್ಲವೆಂದು ನಿಮ್ಮನ್ನು ತಿರಸ್ಕರಿಸಿದವರು ಮುಂದೊಂದು ದಿನ ನಿಮ್ಮ ಸಮಯಕ್ಕಾಗಿ ಕಾದು ಕೂರುವಂತೆ ಬದಲಾಗಿ ಯಾರನ್ನೂ ಕೂಡ ಬಲವಂತವಾಗಿ ಮಾತನಾಡಿಸುವುದಕ್ಕೆ ಹೋಗಬಾರದು. ತುಂಬ ಕೀಳಾಗಿ ನೋಡುತ್ತಾರೆ. ಎಲ್ಲಗಳ ನಡುವೆ ಇದೆ ಎಂಬ ಭರವಸೆ ಭಾವನೆಯೊಂದಿಗೆ ಬದುಕುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಇಲ್ಲದರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಏನು ಇರುತ್ತದೆಯೋ ಅದನ್ನು ಒಪ್ಪಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನಾವು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ತಮಗೆ ತಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಗೆ ಎಷ್ಟು ದೂರದಲ್ಲಿ ಇರುತ್ತೇವೆಯೋ ಅಷ್ಟು ಒಳ್ಳೆಯದು. ಕೋಪ ಕೊಟ್ಟರೆ ಕೋಪ ಹಿಂತಿರುಗಿ ಸಿಗುತ್ತದೆ. ಅವಮಾನ ಮಾಡಿದರೆ ಅವಮಾನವೇ ಸಿಗುತ್ತದೆ. ಭಯ ಪಡಿಸಿದರೆ ನಮಗೆ ಭಯವೇ ಸಿಗುವುದು. ಪ್ರೀತಿ ಕೊಟ್ಟರೆ
ಪ್ರೀತಿ ಸಿಗುತ್ತದೆ. ಸ್ನೇಹವನ್ನು ಕೊಟ್ಟರೆ ಸ್ನೇಹವೇ ನಮಗೆ ಸಿಗುತ್ತದೆ. ಯಾವುದನ್ನು ಕೊಡುತ್ತೀರಾ, ಯಾವುದನ್ನು ಒಪ್ಪಿಕೊಳ್ಳುತ್ತೀರಾ, ಯಾವುದನ್ನು ಬಿಟ್ಟು ಕೊಡುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿರುವಂತಹ ವಿಚಾರ. ಈ ಜೀವನವನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗುವುದನ್ನು ಕಲಿತಾಗ ಮಾತ್ರ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಾವು ಜೀವಿಸಿದಂತೆ ಆಗುವುದು. ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರನ್ನ ಎಂದಿಗೂ ಕೂಡ ಮರೆಯಲೇಬೇಡಿ. ಕೆಲವರಿಗೆ ಒಳ್ಳೆಯದು ಹಿಂತಿರುಗಿ ಸ್ವಲ್ಪ ಸಮಯ ಎನ್ನುವುದು ಬೇಕಾಗಬಹುದು. ಅದು ಅವರ ಕರ್ಮದ ಲೆಕ್ಕಾಚಾರವಾಗಿದೆ. ಕೋಪ, ಅವಮಾನ, ನಿಂದನೆ ಮಾಡಿದವರಿಗೂ ಕೂಡ ಮನದಲ್ಲಿ ಪ್ರೀತಿಯನ್ನೇ ಕೊಡೋಣ, ಪ್ರೀತಿಯನ್ನೇ ಹಂಚೋಣ. ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಒಳ್ಳೆಯ ಆಶಾಭಾವನೆ ಎನ್ನುವುದು ನಮ್ಮಲ್ಲಿ ಇರಬೇಕು ಅಷ್ಟೇ. ಶುಭ ಭಾವನೆಗಳನ್ನೇ ಇಟ್ಟುಕೊಳ್ಳೋಣ. ಹಳೆಯ ಲೆಕ್ಕಾಚಾರ ಮುಗಿದ ಮೇಲೆ ಒಂದಲ್ಲೊಂದು ದಿನ ಪ್ರೀತಿಯಾಗಿಯೇ ಇರಬೇಕು. ಇದಕ್ಕಾಗಿ ತಾಳ್ಮೆ ಎನ್ನುವುದು ನಮಗೆ ಬೇಕಾಗುತ್ತದೆ ಅಷ್ಟೇ. ಒಟ್ಟಿನಲ್ಲಿ ನಾವು ಏನು ಕೊಡುತ್ತೇವೆಯೋ ಅದೇ ಸಿಗುತ್ತದೆ. ಪ್ರೀತಿಯಿಂದ ಮಾತ್ರ ಮರುಭೂಮಿಯಲ್ಲಿ ಹೂವು ಅರಳುವುದು. ಇದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬೇಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ. ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಕ್ಷಮೆ ಕೇಳುವವರು ಯಾವಾಗಲೂ ಕೂಡ ತಪ್ಪಾಗಿ ಇರುವುದಿಲ್ಲ. ಸಂಬಂಧ ಉಳಿಸಲು ಕೆಲವರು ತಲೆಬಾಗುತ್ತಾರೆ. ಕೆಲವೊಮ್ಮೆ ಕೆಟ್ಟ ಕರ್ಮಗಳಿಗೆ ಅಷ್ಟೇ ಅಲ್ಲ, ಅಳತೆ ಮೀರಿರುವಂತಹ ಒಳ್ಳೆಯತನಕ್ಕೂ ಕೂಡ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಆ ಶಿಕ್ಷೆ ಎನ್ನುವುದು ಜೀವನವನ್ನು ನಮಗೆ ಹೇಗೆ ಎಲ್ಲಿ ಬದುಕಬೇಕು ಎನ್ನುವುದನ್ನು ಕಲಿಸಿಕೊಡುತ್ತದೆ. ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗುವುದನ್ನು ಕಲಿಯಬೇಕು. ಬಲವಂತವಾಗಿ ಯಾರನ್ನೂ ಕೂಡ ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನವನ್ನು ಪಡಬೇಡಿ. ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ಕೂಡ ನಿಮ್ಮ ಜೊತೆಗೆ ಇರುತ್ತಾರೆ. ಇಷ್ಟ ಇಲ್ಲದೆ ಇರುವವರು ಅವರ ಅನುಕೂಲಕ್ಕೆ ತಕ್ಕಂತೆ ಸುಳ್ಳು ಹೇಳಿ ದೂರವೇ ಹೋಗಿಬಿಡುತ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಯಾವತ್ತಿಗೂ ಕೂಡ ಅರ್ಥವಾಗುವುದೇ ಇಲ್ಲ. ಜೀವನದಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಿ ಬಾಳಬೇಕು ಎನ್ನುವುದನ್ನು ಕಲಿಯಲೇಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಜೀವನ ರೂಪರೇಷೆಗಳನ್ನು ಕೂಡ ನಾವು ಬದಲಿಸಿಕೊಳ್ಳಬೇಕಾಗುತ್ತದೆ. ಇಲ್ಲವೆಂದರೆ ಇಂದಿನ ಕಾಲದಲ್ಲಿ ನಾವು ಜೀವನವನ್ನು ನಡೆಸಬೇಕಾಗಿರುವುದು ತುಂಬಾ ಕಷ್ಟಕರ ಎನ್ನುವುದನ್ನು ಅರಿತು ಜೀವನವನ್ನು ಮಾಡಬೇಕು. ಕೈಲಾದ ಶತ್ರುವಿನ ಕೊನೆಯ ಆಯುಧವೇ ಅಪಪ್ರಚಾರವನ್ನು ಮಾಡುವುದು, ಹಾರೈಸುವುದು. ಒಳಗಡೆ ಶಾಪ ಕೊಡುವುದು, ಹೊರಗಡೆ ಪ್ರೀತಿಯನ್ನು ಕೊಡುವುದು. ಒಳಗಡೆ ದ್ವೇಷವನ್ನು ಹರಡುವುದು ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿ ಇರುವುದು, ಒಳಗಡೆ ನಂಬಿಕೆ ದ್ರೋಹವನ್ನು ಮಾಡುವುದು. ಇದು ಇಂದಿನ ಜನರ ನೈಜ ಜೀವನ ಶೈಲಿಯಾಗಿದೆ. ಯಾರೊಂದಿಗೆ ಹೇಗೆ ನಾವು ಬದುಕಬೇಕು ಎನ್ನುವುದನ್ನು ಮೊದಲು ಅರಿಯಬೇಕು. ಈ ಅರಿವು ಎನ್ನುವುದು ನಮ್ಮಲ್ಲಿ ಮೂಡಿದಾಗ ಮಾತ್ರ ಈ ಜೀವನವನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯಲೇಬೇಡಿ. ಜೀವನ ಎನ್ನುವುದೇ ಹಾಗೆ ಅನಿರೀಕ್ಷಿತವಾಗಿರುವಂತಹ ತಿರುಳನ್ನು ನಮ್ಮ ಜೀವನದಲ್ಲಿ ತಂದು ಒಡ್ಡುತ್ತದೆ. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾ ಇರುತ್ತಾನೆಯೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ಕಠೋರವಾಗಿಯೂ ಕೂಡ ಇರಬಹುದು. ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೋಸ ಎನ್ನುವುದು ಇರುವುದಿಲ್ಲ. ಯಾವುದೇ ರೀತಿಯಾಗಿರುವಂತಹ ಕಪಟತನ ಎನ್ನುವುದು ಇರುವುದಿಲ್ಲ. ಯಾವುದೇ ರೀತಿಯಾಗಿಯೂ ಕೂಡ ಇನ್ನೊಬ್ಬರನ್ನ ಮೋಸಗೊಳಿಸಬೇಕು ಎನ್ನುವಂತಹ ತಾತ್ಸಾರದ ಭಾವನೆ ಎನ್ನುವುದು ಇರುವುದೇ ಇಲ್ಲ. ಒಳ್ಳೆಯ ಮನುಷ್ಯ ಎಂದಿಗೂ ಕೂಡ ಸ್ವಾರ್ಥಿ ಆಗಿ ಇರುವುದೇ ಇಲ್ಲ. ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಎನ್ನುವುದು ತಿಳಿಯುತ್ತದೆಯೋ ಆಗ ಅವನು ತನ್ನ ಜೀವನದಲ್ಲಿ ಮೌನವಾಗಿ ಅವರಿಂದ ಹಿಂದೆ ಸರಿದು ಹೋಗುತ್ತಾನೆ ಅಷ್ಟೇ. ಬದುಕಿನಲ್ಲಿ ನಿರೀಕ್ಷೆಗಳು ಬಂದಾಗ ಮನುಷ್ಯ ತಾನಾಗಿಯೇ ಬದಲಾವಣೆಯನ್ನು ಕಾಣುತ್ತಾನೆ. ನಿರೀಕ್ಷೆ ಎನ್ನುವುದು ಯಾವಾಗ, ಯಾರ ಮೇಲೆ, ಎಷ್ಟರ ಪ್ರಮಾಣದಲ್ಲಿ ನಾವು ಇಡುತ್ತೇವೆ ಎನ್ನುವುದು ತುಂಬಾ ಮುಖ್ಯವಾಗಿ ಇರುವಂಥದ್ದು. ನಿರೀಕ್ಷೆ ಎನ್ನುವುದು ಯಾರ ಮೇಲೆಯೂ ಕೂಡ ಇಡುವುದಕ್ಕೆ ಹೋಗಲೇಬೇಡಿ. ನಮ್ಮ ನಿರೀಕ್ಷೆಗೆ ತಕ್ಕಂತೆ ಜನರು ಇಲ್ಲದೆ ಇದ್ದಾಗ
ಖಂಡಿತವಾಗಿಯೂ ಕೂಡ ನಮಗೆ ನೋವು ಆಗುವುದು ಸಹಜ. ಆ ನೋವುಗಳನ್ನು ನಾವು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ಇಲ್ಲಿ ಯಾರೂ ಕೂಡ ಮೊದಲಿನ ರೀತಿಯಲ್ಲಿ ಇರುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಸಮಯ ಸಂದರ್ಭಗಳು ಬದಲಾವಣೆ ಆದಾಗ ಜನರು ಕೂಡ ಬದಲಾವಣೆ ಆಗುತ್ತಾರೆ. ಆ ಜನರ ಬದಲಾವಣೆಗಳಿಗೆ ತಕ್ಕಂತೆ ನಮ್ಮ ಜೀವನವನ್ನು ಕೂಡ ನಾವು ಬದಲಾಯಿಸಿಕೊಂಡು ಹೋಗುವುದನ್ನು ನೋಡಬೇಕು. ಬಂದಿರುವುದೇ ಒಬ್ಬಂಟಿಯಾಗಿ ನಾವು ಈ ಭೂಮಿಯನ್ನು ತೊರೆದು ಹೋಗುವುದು ಕೂಡ ಒಬ್ಬಂಟಿಯಾಗಿ. ಈ ಸತ್ಯವನ್ನು ಅರಿತು ನಾವು ಜೀವನವನ್ನು ನಿರ್ವಹಿಸಬೇಕಾಗಿರುವುದು ತುಂಬಾ ಅವಶ್ಯಕತೆ ಇದೆ. ತಪ್ಪುಗಳೇ ಆಗದೆ ಇದ್ದರೆ ಹೊಸ ಪ್ರಯತ್ನ ಪಡುತ್ತಲೇ ಇರುತ್ತಿರಲಿಲ್ಲ. ಕಣ್ಣೀರೇ ಬರದೇ ಇದ್ದರೆ ನಗುವಿನ ಆನಂದ ನಮಗೆ ತಿಳಿಯುತ್ತಲೇ ಇರುತ್ತಿರಲಿಲ್ಲ ಅಲ್ಲವೇ? ಕಷ್ಟಗಳು ಎದುರಾಗದೇ ಇದ್ದರೆ ಜೀವನದ ಮೌಲ್ಯ ಏನು ಎನ್ನುವುದು ನಮಗೆ ಅರಿವಿಗೆ ಬರುತ್ತಲೇ ಇರಲಿಲ್ಲ ಅಲ್ಲವೇ? ಹಾಗಾಗಿ ಈ ಜೀವನವನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನೋಡಬೇಕು. ಸರಿಯಾದ ರೀತಿಯಲ್ಲಿ ನಾವು ಜೀವನವನ್ನು ನಿರ್ವಹಿಸುವುದನ್ನು ಕಲಿತಾಗ ಮಾತ್ರ ನಮ್ಮ ಜೀವನವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಂತೆ, ಸರಿಯಾದ ರೀತಿಯಲ್ಲಿ ಜೀವಿಸಿದಂತೆ ಆಗುವುದು. ನೀವು ಕಳೆದುಕೊಂಡಿದ್ದರ ಬಗ್ಗೆ ಯೋಚಿಸಿ ದುಃಖವನ್ನು ಪಡುತ್ತಿರುವಾಗಲೇ ಭಗವಂತ ನೀವು ಕಳೆದುಕೊಂಡಿದ್ದನ್ನು ಮರೆಸಲು ಉತ್ತಮವಾದದ್ದನ್ನು ಕೊಟ್ಟೇ ಕೊಡುತ್ತಾನೆ. ತಾಳ್ಮೆ ಎನ್ನುವುದು ಇರಲಿ, ಅವನ ಮೇಲೆ ನಂಬಿಕೆ ಎನ್ನುವುದು ಇರಲಿ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಅರಿತುಕೊಳ್ಳದ ಮನುಷ್ಯಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಕೂಡ ಅದು ಪ್ರಯೋಜನಕ್ಕೆ ಬರುವುದೇ ಇಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿ ಇದ್ದರೂ ಕೂಡ ಅರಿತುಕೊಳ್ಳಬಲ್ಲರು. ತಪ್ಪು ಮಾಡಿದ ಮೇಲೆಯೂ ಕೂಡ ಅದನ್ನು ಒಪ್ಪದೇ ವಾದವನ್ನು ಮಾಡಿದರೆ ಅದು ತಪ್ಪಿನ ಮೇಲೆ ತಪ್ಪು ಮಾಡಿದಂತೆಯೇ ಆಗುವುದು. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಚನಾಮೃತದೊಂದಿಗೆ ನಿಮ್ಮ ಮುಂದೆ ಬರುವವರೆಗೆ ಧನ್ಯವಾದ. ಕರುನಾಡಿಗೆ.